ಸರ್, ಈಗ ತಮ್ಮನ್ನೆಲ್ಲ ಕರೆಸಿರೋ ಉದ್ದೇಶ ಏನು ಅಂತ ಹೇಳಿದ್ರೆ, ನಾವು ಒಂದು ಪ್ರತ್ಯಂಗಿರ ದೇವಿಯ ಒಂದು ಬೃಹತ್ ಮೂರ್ತಿಯನ್ನು ನಿರ್ಮಾಣ ಮಾಡಿದ್ದೀವಿ. ಅಂದರೆ 108 ಅಡಿ ಎತ್ತರದ ಬೃಹತ್ ಮೂರ್ತಿಯನ್ನು ತಯಾರು ಮಾಡಿದ್ದೇವೆ. ಯಾಕೆ ಅಂತೇಳಿದ್ರೆ, ಇಲ್ಲೆಲ್ಲ ಸದ್ಭಕ್ತರಿಗೆ ಒಳ್ಳೆಯದಾಗಬೇಕು ಮತ್ತು ಇಲ್ಲಿ ಭಕ್ತ ವೃಂದದವರಿಗೆ ಒಂದು ಒಳ್ಳೆಯದಾಗಬೇಕು ಅಂಥೇಳಿ ಈ ಕಾರ್ಯವನ್ನು ಗುರುಗಳು ಮಾಡಿಸಿದ್ದಾರೆ. ಇದೇ ಅಂದರೆ ಆಗಸ್ಟ್ 19, 20, 21ನೇ ತಾರೀಕಿಗೆ ಉದ್ಘಾಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಅದಕ್ಕೋಸ್ಕರ ನಾವು ಈ ಪ್ರೆಸ್ ಮೀಟ್ನ ಡೇಟ್ ಅನೌನ್ಸ್ ಮಾಡೋಕ್ಕೋಸ್ಕರನೇ ಕರೆದಿರೋವಂಥದ್ದು. ಮತ್ತು ಈ ವಿಗ್ರಹನ ತುಂಬ ಕ್ವಾಲಿಟಿಯಾಗಿ ಮಾಡಿರೋವಂಥದ್ದು. ತುಂಬ ಅಂದರೆ ಬರೀ ಇಟ್ಟಿಗೆ ಚೂರನ್ನ ಬಳಸ್ತಲೇ ಬರೀ ಕಾಂಕ್ರೀಟಲ್ಲೇ ಇಷ್ಟು ದೊಡ್ಡ ಮೂರ್ತಿಯನ್ನು ರೆಡಿ ಮಾಡಿರೋವಂಥದ್ದು. ನಾವು ಸಾಕಷ್ಟು ಕಡೆ ಮಾಡಿದ್ದೀವಿ. ಇದು ತುಂಬ ಚಾಲೆಂಜಿಂಗಾಗಿ ಮಾಡಿರೋವಂಥ ಒಂದು ದೊಡ್ಡ ವಿಗ್ರಹ ಆಗಿದೆ. ಉದ್ಘಾಟನೆಗೆ ಎಲ್ಲರೂ ಬರಬೇಕು ಮತ್ತು ಇದೊಂದು ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಯಶಸ್ವಿ ಆಗಬೇಕು ಅಂತೇಳಿ ತಮ್ಮನ್ನೆಲ್ಲ ಕರೆದಿರೋವಂಥದ್ದು ಸರ್. ಈ ಸ್ಥಳದಲ್ಲೇ ಅಂದರೆ ಗುರುಗಳು ಬಯಸ್ದಂಗೆ, ಅಂದರೆ ಇವರು ಕನ್ಸಲ್ಲಿ ಬಂದು ಅದೊಂದು ವಿಗ್ರಹನ ರೆಡಿ ಮಾಡಬೇಕು ಅಂತೇಳಿ ಇವರು ನಮ್ಮನ್ನು ಕರೆಸ್ಬಿಟ್ಟು ಆಲ್ಮೋಸ್ಟ್ 2 ವರ್ಷ ಆಗಿದೆ ಸರ್ ಈ ಮೂರ್ತಿನ ತಯಾರು ಮಾಡಲಿಕ್ಕೆ. ಇಲ್ಲಿ ಶಕ್ತಿಪೀಠ ಆಗಿರೋದ್ರಿಂದ, ಉಗ್ರಮುನೇಶ್ವರ ಶಕ್ತಿಪೀಠ ಆಗಿರೋದ್ರಿಂದ ಇಲ್ಲಿ ಅಮ್ಮನವರ ಒಂದು ಶಿಲೆ ನಿರ್ಮಾಣ ಆಗಬೇಕು ಅಂತೇಳಿ ಗುರುಗಳು ಬೇಡಿಕೆ ಇಡ್ತಾರೆ. ಅದಕ್ಕೋಸ್ಕರ ನಾವು ಈ ವಿಗ್ರಹನ ತಯಾರು ಮಾಡಿರೋವಂಥದ್ದು. ಈಗ ಎಲ್ಲ ಕರ್ನಾಟಕಕ್ಕೆ ಇದೊಂದು ಸಮರ್ಪಣೆ ಮಾಡಬೇಕು ಅಂತೇಳಿ ತುಂಬ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ನಿಯೋಜನೆಗೊಳಿಸ್ತಾ ಇದ್ದೀವಿ. ಮಾನ್ಯ ಘನ ಸರ್ಕಾರದ ನಮ್ಮ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಸಾಹೇಬ್ರಿಗೂ ಕರಿಬೇಕು ಅಂತೇಳಿ ಒಂದು ಹಂತಕ್ಕೆ ಕನ್ಫರ್ಮ್ ಆಗಿದೆ. ಇನ್ನೂ ಸ್ವಲ್ಪ ಓಕೆ ಅಂತ ಹೇಳಿಲ್ಲ, ಹಂಗಾಗಿ ಕಾಯ್ತಾ ಇದ್ದೀವಿ. ಮುಂದಿನ ತಿಂಗಳು ಸಾಹೇಬರು ಎಲ್ಲ ಬಂದರೆ ಇನ್ನು ತುಂಬ ದೊಡ್ಡ ಮಟ್ಟದಲ್ಲಿ ಒಂದು ಕಾರ್ಯಕ್ರಮನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಈಗ ನೀವೇನು ನೋಡ್ತಾ ಇದ್ದೀರ 108 ಅಡಿ ಎತ್ತರದ ಬೃಹತ್ತಾಕಾರದ ಪ್ರತ್ಯಂಗಿರಾ ದೇವಿ ವಿಗ್ರಹವನ್ನು, ಹಾಗೂ ಇಲ್ಲಿ ತುಂಬ ವಿಶೇಷವಾಗಿ ಜನಗಳಿಗೆ ಒಂದು ಅಟ್ರಾಕ್ಷನ್ ಆಗೋ ರೀತಿ ಅವರು ಒಂದು ಪ್ರಪಂಚನೇ ಮರೆತು ಬೇರೆ ಲೋಕಕ್ಕೆ ಹೋಗಿ ಬರಬೇಕು, ಆ ಥರ ಒಂದು ವಿಶಿಷ್ಟವಾಗಿ ಒಂದು ಕಾನ್ಸೆಪ್ಟನ್ನ ರೆಡಿ ಮಾಡಬೇಕು ಅಂತೇಳಿ ಈಗ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದೀವಿ. ದೇವಿಯ ಪಾದದ ಕೆಳಭಾಗದಲ್ಲಿ ಸುಮಾರು 100 ಅಡಿ ಅಗಲವನ್ನು ವಿಸ್ತೀರ್ಣವಾಗಿ ತಗೊಂಡು ಇನ್ನೂ ಅದನ್ನು ಮುಂದಿನ ದಿನಗಳಲ್ಲಿ ತುಂಬ ಎತ್ತರವಾಗಿ ಮಾಡಬೇಕು ಅಂತಲೂ ಅದರಲ್ಲಿದೆ. ಗುಹೆ ಒಳಗಡೆ ಏನು ಈ ರೋಬೋಟಿಕ್ ಸಿಸ್ಟಮ್ನ ಸೆನ್ಸರ್ನ ಬಳಸಿ ಜನಗಳದ್ರ ಒಳಗೆ ಹೋಗ್ತಾ ಇದ್ದಾಗ ಅದು ಸೌಂಡ್ ಮಾಡಬೇಕು, ಅದು ಜನಗಳಿಗೆ ರಿಯಾಕ್ಟ್ ಮಾಡೋವಂಥ ಒಂದು ರೀತಿಯಲ್ಲಿ ವಿಗ್ರಹಗಳನ್ನ ನಿರ್ಮಾಣ ಮಾಡಬೇಕು ಅಂತೇಳಿ ಈಗ ತಯಾರಿ ನಡೀತಾ ಇದೆ ಆಲ್ರೆಡಿ. ಅದು ಈಗ ಸದ್ಯಕ್ಕೆ ಉದ್ಘಾಟನೆ ಆಗೋದಿಲ್ಲ, ಅಂದರೆ ಇನ್ನೂ ತುಂಬ ಒಂದು 6 ತಿಂಗಳ ಕಾಲ ಅದನ್ನು ಕೆಲಸ ತೊಗೊಳುತ್ತೆ, ತುಂಬ ದೊಡ್ಡ ಮಟ್ಟದಲ್ಲಿ ಮಾಡ್ತಾ ಇರೋದ್ರಿಂದ. ಅಂದರೆ ಈ ಪ್ರಪಂಚನೇ ಮರೆತು ಅದ್ರೊಳಗೆ ಹೋಗಿ ಹೊರಗೆ ಬರೋಷ್ಟರೊಳಗಡೆ ಆ ಗುಹೆ ಒಂದು 8 ರಿಂದ 10 ನಿಮಿಷ ಅದು ಏನವರು ಜನಗಳು ಫೀಲ್ ಮಾಡ್ತಾರೆ, ಅದು ತುಂಬ ವಿಭಿನ್ನವಾಗಿ ಇಡೀ ಕರ್ನಾಟಕದಲ್ಲೇ ಎಲ್ಲೂ ಇರೋದಿಲ್ಲ. ಆ ಥರ ಒಂದು ಪ್ರಯತ್ನನ ಮಾಡ್ತಾಯಿದ್ದೀವಿ. ತುಂಬ ಸಕ್ಸಸ್ಫುಲ್ಲಾಗಿ ಮಾಡ್ತೀವಿ ಅನ್ನೋದು ತುಂಬ ನಂಬಿಕೆ ಇದೆ. ಅಂದರೆ ಜನಗಳಿಗೆ ಕನೆಕ್ಟ್ ಆಗುತ್ತೆ. ಅಲ್ಲಿ ಹೋಗಿ ನಿಂತರೆ ಮಾತಾಡ್ತಾ ಇದೆಯೇನೋ ವಿಗ್ರಹಗಳು ಅನ್ಬೇಕು. ಅಲ್ಲಿ ಹೋದರೆ ಅಲ್ಲಿ ಏನು ನಡೀತಾ ಇದೆ ಘಟನೆಗಳು, ಅವನ ಮನುಷ್ಯ ಹುಟ್ಟಿ ಸಾಯೋ ತನಕನೂ ಅವನಿಗೇನು ಅವನ ಪಂಚೇಂದ್ರಿಯಗಳಾಗಿರ್ಬೋದು, ಅವನ ಏನು ಪಾಠ ಕಲ್ತಿರ್ತಾನೆ, ಯಾಕೋಸ್ಕರ ಹುಟ್ಟಿದ್ದೀನಿ, ಯಾಕೆ ಸಾಯ್ತೀನಿ ಅನ್ನೋದನ್ನು ಒಂದು ದೊಡ್ಡ ಪಾಠನೇ ಕಲಿಸೋವಂಥದ್ದು. ಮತ್ತು ಅವನು ಯಾಕೋಸ್ಕರ ನಾವು ಮನುಷ್ಯನ ಜನ್ಮ ತಾಳಿದ್ದೀವಿ ಅಂತೇಳಿ ಅದೊಂದು ಗುಹೆ ಒಳಗೆ ನಾವೊಂದು ಸೀಕ್ರೆಟ್ನ ಇಟ್ಟಿದ್ದೀವಿ. ಅದನ್ನ ಈಗಲೇ ರಿವೀಲ್ ಮಾಡೋಕ್ಕಾಗೋದಿಲ್ಲ, ತಾವುಗಳು ಮುಂದಿನ ದಿನಗಳಲ್ಲಿ ಅದನ್ನು ನೋಡ್ಬೋದು ಸರ್. ಅದನಂತಹ ದೇವಸ್ಥಾನದ ಪ್ರಧಾನ ಅರ್ಚಕರಾದ ನಮ್ಮ ದೇವಸ್ಥಾನದ ಪ್ರಧಾನ ಅರ್ಚಕರು ಸಹ ಇದ್ದಾರೆ. ಅವರು ಈ ದೇವ್ರ ವಿಗ್ರಹನ ಯಾವ ಥರ ಅಂದರೆ ಮಾಡಲಿಕ್ಕೆ ಯಾವ ಥರ ನಮಗೆ ದೇವರು ಒಂದು ಜ್ಞಾನವನ್ನು ಕೊಟ್ಟ, ಅಥವಾ ಮೂಲತಃ ಇದು ಎಲ್ಲಿಂದ ಬಂತು, ಸೊ ಅದನ್ನು ಅವರು ಸಹ ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದಾರೆ. ನಾವು ಇದನ್ನು ಒಬ್ಬ ಸ್ಟ್ರಕ್ಚರ್ ಇಂಜಿನಿಯರಾಗಿ ಏನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ನನಗೆ ಮೊದಲು ಹಾಸನಿಗೆ ಬಂದು ಈಗ ಆಲ್ರೆಡಿ ನಮ್ಮದು ಏನಾಗಿದೆ, ಜೀವನ್ ಅವ್ರದ್ದು ನಮ್ಮದು ಎಲ್ಲ ಅರೌಂಡು 9 ಸ್ಟ್ಯಾಚ್ಯೂಗಳು ನಡೀತಾ ಇದ್ದಾವೆ ಆಲ್ರೆಡಿ. ಮಂತ್ರಾಲಯ ಪಂಚಮುಖಿ ಆಗಿರಬಹುದು, ಅಥವಾ ಮಾಗಡಿ ಆಂಜನೇಯ ಸ್ವಾಮಿ ಆಗಿರ್ಬೋದು, ರಾಜಾಜಿನಗರ ರಾಮನ ಸ್ಟ್ಯಾಚ್ಯೂ ಆಗಿರ್ಬೋದು, ಈ ಎಲ್ಲ ಟೀಮ್ ವರ್ಕಲ್ಲೇ ಮಾಡ್ತಾಯಿದ್ದೀವಿ. ಜೀವನ್ ಅವ್ರು ಬಂದು ಕೇಳಿದರು, ಸರ್ ಈ ಥರ ಒಂದು ರಾಮನಗರ ಏರಿಯಾದಲ್ಲಿ ಪ್ರತ್ಯಂಗಿರಾ ದೇವಿ 108 ಅಡಿ ಬೃಹತ್ತಾಕಾರದ ಪ್ರತ್ಯಂಗಿರಾ ದೇವಿಯ ಪ್ರತಿಮೆಯನ್ನು ನಿರ್ಮಾಣ ಮಾಡಬೇಕು ಅಂತ ಇದ್ದೀವಿ, ದಯವಿಟ್ಟು ನಿಮ್ಮ ಸಹಕಾರ ಕೊಡಿ ಅಂತ. ಅದಾದಮೇಲೆ ಬಂದು ಲಾಸ್ಟ್ 2 ಇಯರ್ಸ್ ಆಗಿದೆ ಅಂತ ಅಂದ್ಕೊಳ್ತೀನಿ ಅರೌಂಡು. ಸೊ ಬಂದು ಜಾಗನ ಪ್ರತಿಯೊಂದನ್ನು ವೆರಿಫೈ ಮಾಡಿದ್ವಿ. ಸೊ ಇದ್ರ ಏರಿಯಾದ ವಿಂಡ್ ಎಫೆಕ್ಟ್ ಎಷ್ಟಿದೆ, ಸೊ ಮಳೆಗಾಲದಲ್ಲಿ ಎಷ್ಟಿರುತ್ತೆ, ಬೇಸಿಗೆಗಾಲದಲ್ಲಿ ಎಷ್ಟಿರುತ್ತೆ, 3 ಕಾಲಗಳಲ್ಲಿ ಎಷ್ಟಿರುತ್ತೆ, ಪ್ರತಿಯೊಂದನ್ನು ಸಹ ಡೀಟೇಲಾಗಿ ಐಡೆಂಟಿಫೈ ಮಾಡಿ, ಸೊ ಅದಕ್ಕೆ ಬೇಕಾಗಿರ್ತಕ್ಕಂತಹ ರಿಕ್ವೈರ್ಮೆಂಟ್ಗಿಂತ 2.5% ಆಫ್ ಫ್ಯಾಕ್ಟರ್ ಆಫ್ ಸೇಫ್ಟಿ ಅಂತ ಏನು ಹೇಳ್ತೀವಿ ನಮ್ಮ ಸಿವಿಲಲ್ಲಿ, ಸೊ ಅದನ್ನು ಇನ್ಕ್ರೀಸ್ ಮಾಡಿ ಬೃಹದಾಕಾರದ ತಾಯಿ ಪ್ರತ್ಯಂಗಿರಾ ದೇವಿಯ ಪ್ರತಿಮೆಯನ್ನು ನಿರ್ಮಾಣ ಮಾಡಿದ್ದೀವಿ. ಇದರಲ್ಲಿ ವಿಶಿಷ್ಟತೆ ಏನು, ತುಂಬ 10-15 ವರ್ಷಗಳ ಹಿಂದೆ ಅಥವಾ ಈಗ ನಡೀತಿರ್ತಕ್ಕಂಥ ಕೆಲ ನಮ್ಮ ಆರ್ಟಿಸ್ಟ್ಗಳು ನಿರ್ಮಾಣ ಮಾಡ್ತಿರ್ತಕ್ಕಂತಹ ವಿಗ್ರಹಕ್ಕೂ
ಈಗ ನಾವು ಮಾಡಿರ್ತಕ್ಕಂಥ ವಿಗ್ರಹಕ್ಕೂ ಏನಾದರೂ ಟೆಕ್ನಾಲಜಿಲಿ ಏನಾದರೂ ವ್ಯತ್ಯಾಸ ಇದೆಯಾ ಅಂತ ನೀವು ಏನಾದ್ರು ಕೇಳೋದಾದರೆ ಇದೆ, ತುಂಬ ಇದೆ. ಇವತ್ತು ಟೆಕ್ನಾಲಜಿಯನ್ನು ತುಂಬ ಬೆಳೆದಿರೋದ್ರಿಂದ ಫಸ್ಟ್ ಒಂದು ವಿಗ್ರಹ ಮಾಡ್ಬೇಕಾದ್ರೆ ಏನು ಮಾಡುವು, ಮಾಡೆಲ್ ರೆಡಿ ಮಾಡ್ಕೊಂಡು ಸೊ ಅದಕ್ಕೆ ಇಟ್ಟಿಗೆ ಚೂರುಗಳನ್ನು ಬಳಸಿ ವಿಗ್ರಹಗಳನ್ನ ಮಾಡ್ತಾಯಿದ್ವಿ. ನಿಮಗೆಲ್ಲ ಗೊತ್ತಿರೋದಿದೆ ಇದು. ಆ ಇಟ್ಟಿಗೆ ಚೂರಿನ ಏಜ್ ಅಂತ ಹೇಳ್ತೀವಿ, ಸಿವಿಲ್ ಏಜು ತುಂಬ ಕಡಿಮೆ ಇರೋದು, ಅಥವಾ ಮಳೆಗೆ ಬಂದಾಗ ಸೊ ವೆದರ್ ಚೇಂಜ್ ಆಗ್ತಾ ಇರುತ್ತೆ. ಈ ಚೇಂಜಿಂಗ್ ಆಫ್ ವೆದರ್ಗೆ ನನ್ನ ಕ್ವಾಲಿಟಿನ ಕಳ್ಕೊಂಡು ಸ್ಟೆಬಿಲಿಟಿ ವೀಕ್ ಆಗೋದು. ಅರೌಂಡು ನಾವು ಮಾಡಿರ್ತಕ್ಕಂಥ ವಿಗ್ರಹಗಳು ತುಂಬ ಹಳೆ ವಿಗ್ರಹಗಳಲ್ಲಿ ನಾವಲ್ಲ, ನಮ್ಮ ಹಿರೀಕರು ಪೂರ್ವಿಕರು ಮಾಡಿರ್ತಕ್ಕಂಥ ವಿಗ್ರಹಗಳು 15ರಿಂದ 20 ವರ್ಷದಲ್ಲೆಲ್ಲ ತನ್ನ ಸ್ಟೆಬಿಲಿಟಿನ ಹಾಳು ಮಾಡ್ಕೊಳ್ಳೋದು. ಸೊ ಹಾಗಾಗಿ ಏನಾದರೂ ಒಂದು ಮಾಡಬೇಕು, ಎಂಟೈರ್ ವಿಗ್ರಹನ ಕಾಂಕ್ರೀಟಲ್ಲೇ ಮಾಡಬೇಕು. ಯಾವುದೇ ರೀತಿ ಮಡ್ ಬ್ರಿಕ್ಸ್ ಅಥವಾ ಸಾಲಿಡ್ ಬ್ಲಾಕ್ ಅಂತೇನು ಹೇಳ್ತೀವಿ ಯಾವುದನ್ನು ಸಹ ಬಳಸ್ದಲೇ ಪ್ರತಿಯೊಂದನ್ನು ಕಾಂಕ್ರೀಟಲ್ಲೇ ಮಾಡಬೇಕು. ಮತ್ತು ಮೆಶ್ ವರ್ಕ್ ಸಮೇತ ಬಳಸಬಾರ್ದು ಅಂತೇಳಿ ನಾವೊಂದು ವಿಚಾರ ಮಾಡಿ, ಮತ್ತು ನನ್ನ ಟೀಮ್ ವರ್ಕ್ ಆಫ್ ಇಂಜಿನಿಯರಿಂಗ್ಸ್ ಏನಿದೆ ಅವ್ರ ಜೊತೆ ಎಲ್ಲ ಸೀನಿಯರ್ಸು ಪ್ರತಿಯೊಬ್ಬರ ಜೊತೆ ಕುಳಿತು ಡಿಸ್ಕಷನ್ ಮಾಡಿ ಮಾಡರ್ನ್ ಟೈಪ್ ಆಫ್ ಕಾಂಕ್ರೀಟ್ನ ಯೂಸ್ ಮಾಡಿ ಯಾವುದೇ ಒಂದು ರೀತಿಯ ಸಣ್ಣ ಇಟ್ಟಿಗೆ ಚೂರುಗಳನ್ನು ಬಳಸದಲೇ ಪ್ರತಿಯೊಂದು, ಈಗ ಏನಾಗಿದೆ ನೀವು ಅಲ್ಲಿ ನೋಡ್ತಾ ಇರೋಂಗೆ ಸಣ್ಣ ಸಣ್ಣ ಕೂದಲು ಎಳೆಗಳಿಂದ ಹಿಡಿದು ತಾಯಿಯ ವಿಗ್ರಹದ ಕಿರು ಬೆರಳಿನ ಸಮೇತ ನಾವು ಕಾಂಕ್ರೀಟಲ್ಲೇ ಮಾಡಿದ್ದೀವಿ. ಚಿಕ್ಕೇನಹಳ್ಳಿ ಇಲ್ಲಿಗೆ ಒಂದು 5 ಕಿಲೋಮೀಟ್ರ್ 6 ಕಿಲೋಮೀಟ್ರ್ ದೂರದಲ್ಲಿರ್ತಕ್ಕಂಥ ಗ್ರಾಮದವರು. ನಾವು ಇಲ್ಲಿ ಸುಮಾರು ವರ್ಷಗಳಿಂದ ಹಳೆ ಒಂದು 20-25 ವರ್ಷ 30 ವರ್ಷದಿಂದ ನೋಡ್ಕೊಂಬರ್ತಾ ಇರುವಂಥ ಜಾಗ. ಈ ಜಾಗದಲ್ಲಿ ಫಸ್ಟು ಈ ಕ್ಷೇತ್ರದ ಒಂದು ಏನು ಧರ್ಮದರ್ಶಿಗಳೇನಿದ್ದಾರೋ ಇವ್ರಿಗೆ ಒಂದು ಪ್ರೇರೇಪಣೆ ಆಗುತ್ತೆ, ಉಗ್ರಮುನೇಶ್ವರ ಸ್ವಾಮಿ ಅಂತ. ಆ ಪ್ರೇರೇಪಣೆ ಆದಾಗಿಂದ ಒಂದು ಚಿಕ್ಕ ಗುಡಿಸಲಿನಲ್ಲಿ ಸ್ಟಾರ್ಟ್ ಮಾಡಿಕೊಂಡು ಪೂಜೆ ಮಾಡಿಕೊಂಡು ಭಕ್ತರ ಒಂದು ಇಷ್ಟಾರ್ಥಗಳನ್ನ ಭಗವಂತನ ಕಡೆಯಿಂದ ನೆರವೇರಿಸ್ಕೊಡ್ತಾ ಬಂದು ಅನೇಕ ಭಕ್ತಾದಿಗಳು ಇಲ್ಲಿ ಸುಮಾರು ಕರ್ನಾಟಕಾದ್ಯಂತ ತಮಿಳುನಾಡು, ಆಂಧ್ರ ಎಲ್ಲ ಕಡೆಯಿಂದ ಭಕ್ತಾದಿಗಳು ಇಲ್ಲಿಗೆ ಬರ್ತಾ ಹೋಗ್ತಾ ಇರೋದ್ರಿಂದ ಸುಮಾರು ಭಕ್ತಾದಿಗಳನ್ನ ಕಷ್ಟಗಳ ಕಾರ್ಪಣ್ಯಗಳು ಮಾಯ ಆಗಿರೋದ್ರಿಂದ ಇಲ್ಲಿ ಬಂದು ಹೋಗಿರೋದ್ರಿಂದ ಅದೇ ಒಂದು ಇದರಲ್ಲಿ ಆ ಸ್ವಾಮಿ ಉಗ್ರಮುನೇಶ್ವರನೇ ಇವರಿಗೆ ಒಂದು ಈ ಕೃಷ್ಣೇಗೌಡರು ಏನು ಧರ್ಮದರ್ಶಿಗಳಿದ್ದಾರೋ ಇವ್ರಿಗೆ ಪ್ರೇರೇಪಣೆಯಾಗಿರ್ತದೆ. ಅಮ್ಮರು ಬಂದು ಕನಸಿನಲ್ಲಿ ಈ ಥರ ನೀನು ಸ್ಥಾಪನೆ ಮಾಡು ನನ್ನ ಸನ್ನಿಧಿಲಿ ಅಂತ ಅಂದ್ಬಿಟ್ಟು ಉಗ್ರಮುನೇಶ್ವರನು ಹೇಳಿರ್ತಾರೆ. ಆ ಒಂದು ಪ್ರೇರೇಪಣೆ ಮೇರೆಗೆ ಈ ಒಂದು ಪ್ರತ್ಯಂಗಿರಾ ದೇವಿನ ಲೋಕಾರ್ಪಣೆ ಮಾಡಬೇಕು ಅಂದ್ಬಿಟ್ಟು ತಮಗೆ ಬೇಕಾದಂಥ ಒಂದು ಭಕ್ತಾದಿಗಳನ್ನ ಕಟ್ಕೊಂಡು ಈ ಒಂದು ದೊಡ್ಡ ಒಂದು ಕಾರ್ಯವನ್ನು ನೆರವೇರಿಸಿ ಲೋಕಾರ್ಪಣೆಗೆ ಲೋಕಕ್ಕೆಲ್ಲ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು, ಎಲ್ಲ ಭಕ್ತಾದಿಗಳಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ಈ ಕಾರ್ಯಕ್ರಮನ ಹಮ್ಮಿಕೊಂಡಿದ್ದಾರೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಈ ತಾಯಿ ಉಗ್ರಮುನೇಶ್ವರ ಸ್ವಾಮಿಯ ಹಾಗೂ ಪ್ರತ್ಯಂಗಿರಾ ದೇವಿಯ ಕೃಪೆಗೆ ಪಾತ್ರ ಆಗಬೇಕು. ಈ ಉದ್ಘಾಟನಾ ಸಮಾರಂಭವನ್ನು ಯಶಸ್ವಿ ರೀತಿ ನಡೆಸ್ಕೊಡ್ಬೇಕು ಅಂತ ಎಲ್ಲರನ್ನೂ, ನಾನು ಇಲ್ಲಿ ಒಬ್ಬ ಭಕ್ತನಾಗಿ ಮತ್ತು ಈ ಟ್ರಸ್ಟ್ನ ಒಬ್ಬ ಕಾರ್ಯದರ್ಶಿಯಾಗಿ ಎಲ್ಲರನ್ನೂ ಕೇಳ್ಕೊಳ್ತಾ ಇದ್ದೀನಿ ಸರ್.